ಎಲ್ಲ ಧ್ಯಾನ ಮಿತ್ರರಿಗೆ ನಮಸ್ಕಾರ. ಇವತ್ತು ಧ್ಯಾನ 365 ಅಲ್ಲಿ 214ನೇ ಸೆಷನ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಪ್ರತಿ ದಿವಸ ಧ್ಯಾನ ಅನ್ನೋದು, ಈ ಧ್ಯಾನ ಅಭ್ಯಾಸ ಅನ್ನೋದು ನಮ್ಮ ಲೈಫಲ್ಲಿ ಒಂದು ಭಾಗ ಆಗಬೇಕು. ಆಧ್ಯಾತ್ಮಿಕದಲ್ಲಿ ಪ್ರೆಸೆಂಟ್ ಮೂಮೆಂಟ್ ಅಂತ ತುಂಬ ಕೇಳ್ತಾ ಇದ್ದೀವಿ ನಾವು. ಪ್ರೆಸೆಂಟ್ ಅಂದರೆ ಪಾಸ್ಟ್ ಇರಬಾರದು, ಫ್ಯೂಚರ್ ಇರಬಾರದು. ಇದು ಮಾತ್ರ ನಮಗೂ ಗೊತ್ತು. ಪಾಸ್ಟಲ್ಲಿ ತುಂಬ ಆಲೋಚನೆಗಳು, ಭಾವನೆಗಳು ನಮ್ಮೊಳಗೆ ಇರುತ್ತದೆ. ಫ್ಯೂಚರ್ ಅಂದರೆ ಮತ್ತೆ ಆಲೋಚನೆಗಳು, ಆಂಗ್ಸೈಟಿ, ಸ್ಟ್ರೆಸ್ಸು ಇದೆಲ್ಲ ಇರುತ್ತೆ. ಧ್ಯಾನ ಏನು ಮಾಡುತ್ತದಂದರೆ ಮನಸ್ಸನ್ನು ದಾಟೋಕ್ಕೆ, ನಮ್ಮ ಶ್ವಾಸದ ಮೂಲ ನಮ್ಮ ಮನಸ್ಸನ್ನು ದಾಟೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಧ್ಯಾನದಲ್ಲಿ ನಾವು ಮನಸ್ಸು ಶೂನ್ಯ ಆಗಬೇಕು, ಅವತ್ತೇ ವಿಶ್ವಶಕ್ತಿ ನಮ್ಮೊಳಗೆ ಬರುತ್ತೆ. ಇದೆಲ್ಲರಿಗೂ ನಮಗೆ ಗೊತ್ತು. ಈ ಮನಸ್ಸು ಶೂನ್ಯ ಆಗಬೇಕು ಅಂದರೆ ಶ್ವಾಸ ಜೊತೆ ನಾವಿರಬೇಕು. ಮನಸ್ಸು ಶೂನ್ಯ ಆಗಿದ್ರೆ ವಿಶ್ವಶಕ್ತಿ ಬರುತ್ತೆ. ಮನಸ್ಸೇ ಇಲ್ಲ ಅಂದರೆ, ಆ ಸ್ಥಿತಿಗೆ ಹೋಗಿದ್ರೆ ಮಾತ್ರ ನೀವು ಅನ್ನೋನ್ ಫೀಲ್ಡ್ ಅಂದರೆ ಅನ್ಲಿಮಿಟೆಡ್ ಎನರ್ಜೀಸ್ನ ಟ್ಯಾಪ್ ಮಾಡೋಕ್ಕೆ ಆಗುತ್ತೆ. ಐಡೆಂಟಿಟಿ ಅನ್ನೋದು ಲೂಸ್ ಆಗಬೇಕು. ನಾನು ಶರೀರ ಅಲ್ಲ, ಆತ್ಮ ಅನ್ನೋದು ಫಸ್ಟ್ ಸ್ಟೆಪ್ಪು. ನಾನು ನೋ ಒನ್ ಅನ್ನೋದು ಫೈನಲ್ ಸ್ಟೆಪ್. ನನಗೆ ಯಾವಾಗ್ಲೂ ರಮಣ ಮಹರ್ಷಿಯವರು ಅಂದರೆ ತುಂಬ ಇಷ್ಟ. ಯಾಕಂದರೆ ಅವರು ಒಂದೇ ಕ್ವಶನ್ ಇಟ್ಕೊಳ್ತಾರೆ, ನೀವು ಯಾರು, ನೀವು ಯಾರು. ನೀವು ಏನೇ ಆನ್ಸರ್ ಕೊಟ್ಟಿದ್ರು ಮತ್ತೆ 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 ಒಂದೇ ಪ್ರಶ್ನೆ ಕೇಳ್ತಾ ಇರ್ತಾರೆ. ಯಾವಾಗ ತನಕ ಅಂದರೆ ನಿಮ್ಮ ಬಾಯಿಂದ ಮನಸ್ಸಿಂದ ಮಾತುಗಳು ಏನಿಲ್ಲ, ಬ್ಲ್ಯಾಂಕ್ ಆಗಿಬಿಡ್ತೀರಿ ನೋಡಿ. ಅಷ್ಟು ತನಕ ಅವರು ಒಂದೇ ಪ್ರಶ್ನೆ ಹೇಳ್ತಾರೆ, ನೀವು ಯಾರು, ನೀವು ಯಾರು, ನೀವು ಯಾರು. ನಾನು ನನ್ನ ಪ್ರೊಫೆಷನ್ನು, ಉದ್ಯೋಗ, ಬಿಸ್ನೆಸ್ಸು, ಐಡೆಂಟಿಟಿ ಎಲ್ಲ ಯಾವಾಗ ಹೋಗುತ್ತೋ, ನಾನು ಆತ್ಮ ಅನ್ನೋದು ಹೋಗುತ್ತೋ, ಕಂಪ್ಲೀಟ್ ಎಂಪ್ಟಿನೆಸ್ಗೆ ಹೋಗ್ಬಿಡ್ತೀವೋ, ಆವಾಗ ಇನ್ಫಿನಿಟಿಗೆ ನಾವು ಹೋಗ್ತೀವಿ. ಎಷ್ಟೋ ಜನ ನನ್ನ ಹತ್ರ ಬಂದು ಮಾತಾಡ್ತಾ ನಿಧಾನಕ್ಕೆ ಅವರು ನಿಮ್ಮ ಕುಲ ಏನು, ಗೋತ್ರ ಏನು, ಜಾತಿ ಏನು ಇದೆಲ್ಲ ಬಂದ್ಬಿಡುತ್ತೆ. ಎಷ್ಟೇ ಧ್ಯಾನ ಮಾಡುತ್ತಿರೂ ಆ ಐಡೆಂಟಿಟಿ ಅನ್ನೋದು ಅವರು ಲೂಸ್ ಮಾಡಲ್ಲ. ಮನಸ್ಸು ಶೂನ್ಯ ಆಗೋ ಒಂದೊಂದು ಕ್ಷಣನೂ ಎಷ್ಟೊಂದು ವಿಶ್ವಶಕ್ತಿ ಬರ್ತಾ ಇದೆ. ವಿಶ್ವಶಕ್ತಿ ನಮ್ಮೊಳಗೆ ಬರ್ತಾ ಇದೆ. ನಾವು ವಿಶ್ವಶಕ್ತಿ ಒಳಗೆ ಹೋಗ್ಬೇಕು ಅಂದರೆ, ಇನ್ಫಿನಿಟ್ ಫೀಲ್ಡ್ ಆಫ್ ಕ್ವಾಂಟಮ್ ಎನರ್ಜಿ ಒಳಗೆ ನಾವು ಹೋಗ್ಬೇಕು ಅಂದರೆ ಈ ಐಡೆಂಟಿಟಿ ಅಂದರೆ ಮೈಂಡೇ ಡ್ರಾಪ್ ಆಗಬೇಕು. ಮೊದಲನೇ ಸ್ಟೆಪ್ಪು ಥಾಟ್ಸ್ ಇರಬಾರದು. ಎರಡನೇದು ಆ ಮೈಂಡೇ ಶೂನ್ಯ ಆಗಬೇಕು. ಮೂರನೇದು ಮೈಂಡೇ ಇರಬಾರ್ದು. ಯಾವಾಗ ಐಡೆಂಟಿಟಿ ಅನ್ನೋದು ನಾವು ಲೂಸ್ ಮಾಡ್ತೀವೋ ಆವಾಗ ಇಡೀ ಯೂನಿವರ್ಸ್, ಕಾಸ್ಮೋಸ್ಗೆ ನಾವು ಆಲ್ ಟೈಮ್ ಕನೆಕ್ಷನ್ ಆಗಿರ್ತೀವಿ. ಅನ್ಲಿಮಿಟೆಡ್ನೆಸ್ ಅಲ್ಲಿ ಇರ್ತೀವಿ. ನಾವು ಯಾಕೆ ಪುಸ್ತಕ ಓದಬೇಕು, ಯಾಕೆ ಅನುಭವಗಳು ಕೇಳಬೇಕು, ಯಾಕೆ ಈ ಪ್ರಿನ್ಸಿಪಲ್ಸ್ ಎಲ್ಲ ನಾವು ಅಳವಡಿಸ್ಕೋಬೇಕು ಅಂದರೆ ಈ ಐಡೆಂಟಿಟಿಯನ್ನು ಲೂಸ್ ಮಾಡಬೇಕು. ಗೋಲ್ಸ್ ಇದೆ ಲೈಫಲ್ಲಿ, ಇರಲಿ. ಆದರೆ ಅದು 24 ಗಂಟೆ ಇಲ್ಲಿ ಇರಬೇಕಂತ ಇಲ್ಲ. ಒಂದ್ಸತಿ ಅದು ಫಿಕ್ಸ್ ಮಾಡಿಬಿಟ್ಟಿದ್ರೆ ಅದಕ್ಕೆ ಎನರ್ಜಿ ಯಾರು ಕೊಡ್ತಾರೆ? ಯಾವಾಗ ನಾವು ಐಡೆಂಟಿಟಿಯನ್ನು ಲೂಸ್ ಮಾಡಿ, ಈಗೋವನ್ನು ಲೂಸ್ ಮಾಡಿ, ಈ ಬಾಡಿ ನಾನಲ್ಲ ಅಂತ ಲೂಸ್ ಮಾಡಿ, ಈ ಮೈಂಡನ್ನು ಲೂಸ್ ಮಾಡ್ತೀವೋ, ಇನ್ಫಿನಿಟಿ ಒಳಗೆ ನಾವು ಹೋಗ್ತೀವಿ. ಅಲ್ಲಿಂದ ಶಕ್ತಿ ನಮಗೆ ಏನು ಬೇಕು, ಆ ಶಕ್ತಿ ನಮಗೆ ಏನೇನು ಕರೆಕ್ಷನ್ ಆಗಬೇಕೋ ಅದು ನೋಡ್ಕೊಳ್ಳುತ್ತದೆ. ಧ್ಯಾನದಲ್ಲಿ ಫ್ಯೂ ಮೂಮೆಂಟ್ಸು, ನಿದ್ರೆಯಲ್ಲಿ ಫ್ಯೂ ಮೂಮೆಂಟ್ಸು ನಾವು ನಮ್ಮ ಐಡೆಂಟಿಟಿಯನ್ನು ಲೂಸ್ ಮಾಡ್ತೀವಿ. ಬಟ್ ಈ ಕಾನ್ಸೆಪ್ಟ್ ಯಾವಾಗ ನಿಮಗೆ ಅರ್ಥ ಆಗುತ್ತದೋ 24/7 ನೀವು ಇನ್ಫಿನಿಟ್ ಎನರ್ಜೀಸ್ಗೆ ಟ್ಯಾಪ್ ಮಾಡ್ತಾ ಇರ್ತೀವಿ. ಯಾಕೆಂದರೆ ಎನರ್ಜೀಸ್ ನಿಮ್ಮೊಳಗೆ ಬರಲ್ಲ, ನೀವೇ ಎನರ್ಜೀಸ್ ಒಳಗೆ ಹೋಗ್ತಾ ಇದ್ದೀರಿ. ಈ ಒಂದು ಸತ್ಯ ನಾವು ಅರ್ಥ ಆಗಬೇಕು. ಎಷ್ಟೊಂದು ಧ್ಯಾನ ಮಾಡಿದ್ರು ಸ್ವಲ್ಪ ಜನಕ್ಕೆ ಯಾರೋ ಒಬ್ಬರು ಏನೋ ಮಾತಾಡಿದ್ರೆ ನೋವು ಬರುತ್ತೆ, ಡಿಸ್ಟರ್ಬ್ ಆಗ್ತಾರೆ. ಮೈಂಡ್ ಒಳಗೆ ಏನೋ ಡಿಸ್ಟರ್ಬೆನ್ಸ್ ಹೋಗುತ್ತದೆ, ಭಾವನೆಗಳು ಡಿಸ್ಟರ್ಬ್ ಆಗ್ತಾ ಇದೆ, ನಾನು ಅಂತ ಒಂದು ಅಹಂಕಾರ ಬಂದ್ಬಿಡುತ್ತೆ. ಇದು ಎಲ್ಲ ದಾಟಬೇಕು. ಅದು ಫೈನಲ್ ಗೋಲ್. ಹೂ ಆಮ್ ಐ ಅಂಡ್ ಐ ಆಮ್ ನೋಬಡಿ. ಕೊನೆಯದಾಗಿ ಆ ನೋಬಡಿ ಅಂತಾನೂ ಹೇಳೋಕೆ ಮಾತುಗಳು ಬರಬಾರ್ದು. ಅಂದರೆ ಆ ಸ್ಥಿತಿಗೆ ನಾವು ಹೋಗಬೇಕು. ಸುಮ್ಮನೆ ಬಾಯಲ್ಲಿ ನಾನು ಶರೀರ ಅಲ್ಲ, ಆತ್ಮ ಅಂತಾರೆ. ಒಂದು ಸಿಕ್ಕು ಅನುಭವ ಬಂದರೆ, ಒಂದು ಸಂಘಟನೆ ಆದರೆ ಬೇಜಾರು ಮಾಡ್ಕೊಳ್ತಾರೆ, ದುಃಖದಲ್ಲಿ ಹೋಗ್ಬಿಡ್ತಾರೆ. ಆವಾಗ ನಾನು ಶರೀರ ಅಲ್ಲ, ಆತ್ಮ ಅನ್ನೋದು ಬರೀ ವರ್ಡ್ಸಲ್ಲಿ ಇದೆ, ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಲ್ಲ. ಫಸ್ಟ್ ಸ್ಟೆಪ್ಪು ಕರೆಕ್ಟೇ, ನಾನು ಶರೀರ ಅಲ್ಲ, ಆತ್ಮ ಅನ್ನೋದು ಹೇಳೋದು ಫಸ್ಟ್ ಸ್ಟೆಪ್. ಬಟ್ ಅದು ಫೈನಲ್ ಸ್ಟೆಪ್ ಅಲ್ಲ. ಯಾವ ಪರಿಸ್ಥಿತಿ ಬಂದಿದ್ರು, ಏನೇ ಆಗಿದ್ರು, ಯು ಹ್ಯಾವ್ ಟು ಬಿ ಇನ್ ದಟ್ ಎಂಪ್ಟಿನೆಸ್.
ಇನ್ನು ನಾನು ಶರೀರ ಅಂತ ಒಂದು ಭಾವನೆಯಲ್ಲಿ ಇರ್ತಾರೋ, ಒಂದೊಂದು ಸಿಚುವೇಶನ್ ಬರ್ತಾ 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 ನಮಗೆ ಗೊತ್ತಾಗುತ್ತದೆ ಸ್ಪಿರಿಚುವಾಲಿಟಿಯಲ್ಲಿ ನಾವು ಯಾವ ಲೆವೆಲಲ್ಲಿ ಇದ್ದೀವಿ ಅಂತ. ಮೆಡಿಟೇಷನ್ ಅನ್ನೋದು ಲಿಟಿಲ್ ಡೆತ್. ಶರೀರ ಬಿಟ್ಟಿದ್ರೆ ಅದು ಪರ್ಮನೆಂಟ್ ಡೆತ್. ಮೆಡಿಟೇಷನ್ ಲಿಟಿಲ್ ಡೆತ್ ಆಗಬೇಕು. ಅಂದರೆ ನಾನು 1 ಗಂಟೆ ಕಾಲ ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಆ 1 ಗಂಟೆ ಕಾಲ ನಾನು ಶರೀರನ ಏನೂ ಗೊತ್ತಾಗಬಾರ್ದು, ಅಷ್ಟೊಂದು ಶೂನ್ಯಕ್ಕೆ ಹೋಗ್ಬೇಕು. ಮತ್ತೆ ನಾವು ಏನೇ ಒಂದು ಕೆಲಸ ಮಾಡಿದ್ರೆ ಅವಾಗ ಮೈಂಡ್ಫುಲ್ನೆಸ್ ಅಂತಾರೆ. ಕರೆಕ್ಟೇ. ಯಾರಿಗೆ ಆ ಶೂನ್ಯ ಸ್ಥಿತಿ ಬರಲ್ಲೋ ಅವರು ಫಸ್ಟ್ ಸ್ಟೆಪ್ ಮೈಂಡ್ಫುಲ್ನೆಸ್. ಅಂದರೆ ಒಂದು ವರ್ಕ್ ಮೇಲೆ ಫೋಕಸ್. ಬಟ್ ಆ ವರ್ಕ್ ಆದಮೇಲೆ ಆ ಐಡೆಂಟಿಟಿ ಅನ್ನೋದು ಇರಬಾರದು. ಅನುಭವ ತಗೊಳ್ತಾ ಇರಬೇಕು ಎಲ್ಲರ ಕಡೆಯಿಂದ, ಬಟ್ ಐಡೆಂಟಿಟಿಯೇ ಇರಬಾರದು. ಇದು ಅರ್ಥ ಆಗಬೇಕು ಅಂದರೆ ಎಷ್ಟೋ ವರ್ಷನೂ ಆಗ್ಬೋದು. ಬಟ್ ಈ ಥರ ಒಂದು ಇದೆ ಅನ್ನೋ ವಿಷಯ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಯಾವಾಗಲೂ ಇನ್ಫಿನಿಟ್ ಫೀಲ್ಡ್ ಒಳಗೆ ಇರ್ತೀನಿ. ನನಗೆ ಏನು ಬೇಕೋ ಅದು ಕೊಡ್ತಾ ಇರುತ್ತದೆ. ನನ್ನ ಮೂಲಕ ಬೇರೆಯೊಬ್ಬರಿಗೆ ಏನು ಬೇಕೋ ಅದನ್ನು ಅದು ಕೊಡ್ತಾ ಇರುತ್ತದೆ. ಬರೀ ನಾನು ವಿಟ್ನೆಸ್ ಆಗಿರ್ತೀನಿ. ಇದೇ ವಿಟ್ನೆಸ್ ಕಾನ್ಷಿಯಸ್ನೆಸ್. ಸೋಲ್ ಅಂದರೆ ಅಲ್ಲಿನೂ ಒಂದು ಐಡೆಂಟಿಟಿ ಇದೆ. ಹೈಯರ್ ಸೋಲು, ಎನ್ಲೈಟನ್ಡ್ ಸೋಲು ಅಂತ. ಕಾನ್ಷಿಯಸ್ನೆಸ್ ಅಲ್ಲಿ ಹೈಯರ್ ಕಾನ್ಷಿಯಸ್, ಲೋಯರ್ ಕಾನ್ಷಿಯಸ್, ಮಿಡಲ್ ಕಾನ್ಷಿಯಸ್ ಇಲ್ಲ. ಕಾನ್ಷಿಯಸ್ನೆಸ್ ಅಷ್ಟೇ. ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತದೆ. ಹೈಯರ್ ಲೋವರ್ ಅಂತ ಇಲ್ಲ. ಕಾನ್ಷಿಯಸ್ನೆಸ್ಗೆ ಎನ್ಲೈಟನ್ಮೆಂಟ್ ಇಲ್ಲ, ಆತ್ಮಕ್ಕೆ ಇದೆ. ಎನ್ಲೈಟನ್ ಸೋಲ್ ಅಂತಾರೆ, ಎನ್ಲೈಟನ್ ಕಾನ್ಷಿಯಸ್ನೆಸ್ ಹೇಳಲ್ಲ. ನಾವು ಕೊನೆಯದಾಗಿ ವಿ ಹ್ಯಾವ್ ಟು ಗೋ ಟು ದ ಕಾನ್ಷಿಯಸ್ನೆಸ್ ಸ್ಟೇಟ್. ಬರೀ ವಿಟ್ನೆಸ್. ಯಾವುದೇ ಒಂದು ಇಲ್ಲ. ಈ ಶರೀರನೂ ಇಲ್ಲ, ಮನಸ್ಸು ಇಲ್ಲ, ಆತ್ಮ ಇಲ್ಲ, ಯಾವುದೂ ಇಲ್ಲ. ಬರೀ ವಿಟ್ನೆಸ್. ಅಲ್ಲಿ ಜಡ್ಜ್ಮೆಂಟ್ಸ್ ಇರಲ್ಲ, ಗಾಸಿಪ್ಸ್ ಇರಲ್ಲ, ಇದು ಬೇಕು ಅದು ಬೇಕು ಏನಿರಲ್ಲ. ಯಾಕೆಂದರೆ ನನಗೆ ಇದು ಬೇಕು ಅದು ಬೇಕು ಅನ್ನೋದು ಬೇರೆ ಶರೀರಗಳು. ಆತ್ಮಕ್ಕೆ ಅನುಭವನೂ ಬೇಕು. ಕಾನ್ಷಿಯಸ್ನೆಸ್ಗೆ ಯಾವುದು ಬೇಡ. ಕಾನ್ಷಿಯಸ್ನೆಸ್ಗೂ ಬರೀ ಎಕ್ಸ್ಪ್ಯಾನ್ಷನ್ ಬೇಕಷ್ಟೆ. ಲೈಕ್ ಅ ಸನ್ಲೈಟ್, ಲೈಕ್ ಅ ಮೂನ್ಲೈಟ್, ಲೈಕ್ ದ ಯೂನಿವರ್ಸ್, ಇನ್ಫಿನಿಟಿ, ಅನ್ಸರ್ಟನಿಟಿ. ಅಲ್ಲಿಂದ ಏನು ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅದು ಶೂನ್ಯ. ನ್ಯೂಟೋನಿಯನ್ ಫಿಸಿಕ್ಸ್, ಐನ್ಸ್ಟೀನ್ ಫಿಸಿಕ್ಸಲ್ಲಿ ಪ್ರಾಬಬಿಲಿಟೀಸ್ ಇದೆ. ಕ್ವಾಂಟಮ್ ಫಿಸಿಕ್ಸಲ್ಲಿ ನೋ ಪ್ರಾಬಬಿಲಿಟಿ. ಎಲ್ಲಿಂದ ಏನು ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಅದು ಅನ್ಸರ್ಟನಿಟಿ. ಆ ಅನ್ಸರ್ಟನಿಟಿ ಒಳಗೆ ನಾವು ಹೋಗಿದ್ರೆ ನಮಗೆ ಏನೇನು ಬೇಕೋ ಅದು ನೋಡ್ಕೊಳ್ಳುತ್ತದೆ. ಈ ಫಿಸಿಕಲ್ ಮ್ಯಾಟ್ರಿಗೆ ಏನು ಬೇಕೋ ಎನರ್ಜಿ ನೋಡ್ಕೋಬೇಕು. ಮೈಂಡ್ ಅಲ್ಲ, ಸೋಲೂ ಅಲ್ಲ. ಅದು ನಮ್ಮ ಫೈನಲ್ ಡೆಸ್ಟಿನೇಷನ್. ಈಗ ಒಂದು ಪ್ರಾಜೆಕ್ಟ್ ಇದೆ, ಒಂದು ಪಿರಮಿಡ್ ಕಟ್ತಾ ಇದ್ರಿ, ಒಂದು ಆಶ್ರಮ ಕ್ರಿಯೇಟ್ ಮಾಡ್ತಾ ಇದ್ರಿ, 1,00,000 ಜನಕ್ಕೆ ಧ್ಯಾನ ಹೇಳ್ತಾ ಇದ್ರಿ. ಏನೇ ಇರಲಿ, ಒಂದು ಗೋಲ್ ಇರಲಿ, ಅದು ನೆನಪಿಗೆ ಬರಬಾರದು. ಈ ಶರೀರ ಒಳಗೆ ಒಂದೊಂದು ಅಣು ಒಳಗೆ ಅದು ಇರಬೇಕು. ಅದು ಬರೀ ಮೈಂಡಲ್ಲಿ ನಾವು ಜ್ಞಾಪಕ ಬಂತು ಅದು ರಿಮೈಂಡ್ ಮಾಡಿಕೊಂಡು ಮಾಡೋದಲ್ಲ. ಆ ಥರ ವರ್ಕ್ ಆಗಲ್ಲ ಮ್ಯಾನಿಫೆಸ್ಟೇಷನ್. ನಿಮ್ಮ ಶರೀರ ಒಳಗೆ ಒಂದೊಂದು ಅಣು ಒಳಗೆ ಇದು ನನಗೆ ಬೇಕು ಅನ್ನೋದು ಆಲ್ರೆಡಿ ಫೀಡ್ ಆಗಬೇಕು. ಫೀಡ್ ಆಗಿದೆ, ಬಟ್ ಅದಕ್ಕೆ ಎನರ್ಜಿ ಬೇಕಲ್ವಾ. ಆ ಎನರ್ಜಿ ನಿಮಗೆ ಬೇಕು ಅಂದರೆ ನೀವು ಇನ್ಫಿನಿಟಿಗೆ ಹೋಗ್ತಾ ಇರಬೇಕು. ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್. ಯಾಕಂದರೆ ಅದು ಟೈಮ್ಲೆಸ್ನೆಸ್. ಮನಸ್ಸು, ಮನೋ ಅಂದರೆ ಮನುಷ್ಯ. ಮನಸ್ಸೇ ಇರಬಾರದು, ಆಲೋಚನೆ ಇರಬಾರ್ದು. ಅದು ಫಸ್ಟ್ ಸ್ಟೇಜು. ಮನಸ್ಸೇ ಇರಬಾರ್ದು, ಅದು 2ನೇ ಸ್ಟೇಜ್. ಈ ಕರ್ಮ ಎಲ್ಲ ದಾಟಿದ ಮೇಲೆ ಏನಿರಲ್ಲ, ಶೂನ್ಯ, ಇನ್ಫಿನಿಟಿ. ಆ ಇನ್ಫಿನಿಟಿಯಲ್ಲಿ ನಾವು ಎಂಟರ್ ಆಗಿದ್ರೆ ಅದು ಎನ್ಲೈಟನ್ಮೆಂಟ್ ಫಸ್ಟ್ ಸ್ಟೇಜ್. ಅಲ್ಲಿಂದ ಎಷ್ಟೋ ಸೃಷ್ಟಿ ಮಾಡ್ಬೋದು, ಅಲ್ಲಿಂದ ಎಷ್ಟೋ ಸ್ಟೇಜ್ಗಳಿದೆ. ಬಟ್ ಆ ಶೂನ್ಯ ಸ್ಥಿತಿ ಅನ್ನೋದು ಫಸ್ಟ್ ಸ್ಟೇಜ್, ಎನ್ಲೈಟನ್ಮೆಂಟ್. ಜಸ್ಟ್ ನೆನಪಿಟ್ಕೊಳ್ಳಿ. ಯಾಕೆಂದರೆ ಒಂದಿಲ್ಲಾಂದರೆ ಇನ್ನೊಂದು ದಿವಸ ನಾವೆಲ್ಲರೂ ಆ ಸ್ಟೇಟ್ ಒಳಗೆ ಹೋಗ್ತೀವಿ. ಆವಾಗ ಕನ್ಫ್ಯೂಸ್ ಆಗಬಾರದು. ಮೈಂಡ್ ಒಳಗೆ ಅವೇರ್ನೆಸ್ ಆಗಿರೋದು ಝೆನ್ ಮೆಡಿಟೇಷನ್. ಝೆನ್ ಕರೆಕ್ಟ್, ಅದು ಮೈಂಡ್ಫುಲ್ನೆಸ್. ಈ ಕ್ಷಣದಲ್ಲಿ ಇದ್ದೀವಿ, ಕ್ಷಣನೇ ಇರಲ್ಲ, ಅಂದರೆ ಟೈಮೇ ಇರಲ್ಲ. ಆ ಸ್ಥಿತಿಗೆ ನಾವೆಲ್ಲರೂ ಹೋಗ್ಬೇಕು. ಆವಾಗ ಆ ಒಂದು ಇನ್ಫಿನಿಟಿಯಿಂದ, ಆ ಒಂದು ಅನ್ಸರ್ಟಾನಿಟಿಯಿಂದ, ಆ ಶೂನ್ಯದಿಂದ ನಮಗೆ ಏನು ಬೇಕೋ, ನಮ್ಮ ಮೂಲಕ ಏನು ನಡಿಬೇಕೋ ಆಟೋಮೆಟಿಕ್ ಆಗಿ ಬರ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್, ಬಡಿ ಮಾಸ್ಟರ್.